ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಕಥೆಯ ಜೊತೆ ಮರಳಿ ಬಂದಿದ್ದೇವೆ. ಅಮ್ಮ ಎಲ್ಲದಿ ಅಮ್ಮ? ನನಗೊಂದು ಡೌಟ್ ಇದೆ, ಬಾ ಅಮ್ಮ. ಏನು? ಅಮ್ಮ, ನನ್ನ ಫ್ರೆಂಡ್ ತಿರುಪತಿಗೆ ಹೋಗಿದ್ದಾನನ್ನಲ್ಲಮ್ಮ, ಅವ್ನು ಮತ್ತೆ ಗುಂಡು ಹೊಡ್ಸ್ಕೊಂಡ್ ಬಂದಿದ್ದಾನೆ ನೋಡಮ್ಮ. ಒಳ್ಳೇದಾಯ್ತು ಬಿಡು. ಏನು ಒಳ್ಳೇದಾಯ್ತಮ್ಮ, ನಾಳೆನೆ ಕಾಲೇಜ್ ಫಂಕ್ಷನ್ ಇದೆ. ಇಂಥ ಟೈಮಲ್ಲಿ ಲಿಂಗಮ್ಮ ಬರ್ತಾರಾ? ಹಾಗೆಲ್ಲ ಅನ್ಬಾರ್ದು. ಆದರೂ ಡೌಟ್ ಅಮ್ಮ, ತಿರುಪತಿಗೆ ಹೋದರೆಲ್ಲ ಯಾಕಮ್ಮ ಗುಂಡು ಹೊಡಿಸ್ತಾರೆ? ಓ ಅದಾ, ಒಮ್ಮೆ ಶ್ರೀನಿವಾಸನು ಲಕ್ಷ್ಮೀದೇವಿಯ ಜೊತೆಯಲ್ಲಿ ಏಕಾಂತದಲ್ಲಿ ಇದ್ದಾಗ ಭೃಗು ಮಹರ್ಷಿಯು ಅಲ್ಲಿಗೆ ಬರ್ತಾರ. ಮೊದಲೇ ಎಲ್ಲ ಗೊತ್ತಿರೋ ನಾರಾಯಣ ನಿದ್ದೆಗೆ ಜಾರಿದಂತೆ ನಟಿಸುತ್ತಾರೆ. ಆ ಋಷಿ ಎಷ್ಟು ಕರೆದರೂ ಎದ್ದೇಳಲೇ ಇಲ್ಲ. ಇತ್ತ ಕೋಪಗೊಂಡ ಋಷಿ ನಾರಾಯಣನ ಎದೆಗೆ ಒದೆಯುತ್ತಾರೆ. ಆಗ ನಾರಾಯಣನು, ಓ ಮಹರ್ಷಿಗಳೇ, ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ ನನಗೆ ಎನ್ನುತ್ತಾ ಅವರ ಕಾಲನ್ನು ಒತ್ತುತ್ತಾರೆ. ಇದನ್ನು ಕಂಡ ಲಕ್ಷ್ಮೀದೇವಿಯು, ನನ್ನ ಪತಿಗೆ ಅಪಚಾರ ಮಾಡಿದ ವ್ಯಕ್ತಿಗೆ ಪಾದಸೇವೆ ಮಾಡುತ್ತಿದ್ದಾರೆ ನನ್ನ ಪತಿ ಎಂದು ಸಿಟ್ಟಿನಿಂದ ಭೂಲೋಕಕ್ಕೆ ಹೋಗುತ್ತಾರೆ. ಋಷಿಯ ಪಾದ ಒತ್ತುವ ನೆಪದಲ್ಲಿ ಆತನ ಅಹಂಕಾರದ ಕಣ್ಣು ಅಂಗಾಲಿನಲ್ಲಿ ಇರುವುದು ಗೊತ್ತಾಗಿ ಕಿತ್ತಿ ಹಾಕುತ್ತಾರೆ. ಆಗ ಎಚ್ಚರಗೊಂಡ ಭೃಗು ಮಹರ್ಷಿಯು ನಾರಾಯಣನ ಕಾಲಿಗೆ ಬಿದ್ದು ತಪ್ಪಾಯಿತು ಎಂದು ಕೇಳುತ್ತಾರೆ. ಆಗ ಶ್ರೀನಿವಾಸನು ಲಕ್ಷ್ಮೀದೇವಿಯನ್ನು ಹುಡುಕುತ್ತಾ ತಿರುಮಲಕ್ಕೆ ಬರುತ್ತಾರೆ. ಇರುವೆ ಗುಡ್ಡದಲ್ಲಿ ಕುಳಿತು ತಪಸ್ಸು ಮಾಡುತ್ತಾರೆ. ಇದನ್ನು ನೋಡಿದ ಒಂದು ಹಸು ದಿನಾಲು ಸ್ವಾಮಿಗೆ ಹಾಲನ್ನು ನೀಡುತ್ತಿತ್ತು. ಇದನ್ನು ಕಂಡ ಹಸುವಿನ ಮಾಲಕ ಕೊಡಲಿಯಿಂದ ಇರುವೆ ಗುಡ್ಡಕ್ಕೆ ಎಸೆಯುತ್ತಾರೆ. ಅದು ನೇರವಾಗಿ ವೆಂಕಟೇಶ್ವರನ ತಲೆಗೆ ತಾಗಿ ಗಾಯವಾಗಿ ರಕ್ತ ಸೋರುತ್ತದೆ. ಕಾಲಕ್ರಮೇಣ ಗಾಯ ಮಾಸಿದರೂ ಕೂದಲು ಬೆಳೆಯುವುದೇ ಇಲ್ಲ. ಇದನ್ನು ನೋಡಿದ ನೀಲಾದೇವಿ ಎಂಬ ಗಂಧರ್ವ ಕನ್ಯೆ ಸ್ವಾಮಿಯ ಹತ್ತಿರ ಬಂದು ತನ್ನ ತಲೆಯ ಕೂದಲನ್ನು ಕತ್ತರಿಸಿ ಸ್ವಾಮಿಯ ತಲೆಯ ಮೇಲೆ ಇಡುತ್ತಾರೆ. ಇದರಿಂದ ಸಂತೋಷಗೊಂಡ ವೆಂಕಟೇಶ್ವರನು, ನನ್ನ ಅಂದಕ್ಕಾಗಿ ನಿನ್ನ ಅಂದವನ್ನು ತ್ಯಾಗ ಮಾಡಿದ್ದೀಯಾ ನೀನು? ಇನ್ನು ಮುಂದೆ ನನ್ನ ಬೆಟ್ಟಕ್ಕೆ ಬರೋ ಭಕ್ತರು ತಮ್ಮ ತಲೆ ಕೂದಲು ಕೊಡುವ ಪದ್ಧತಿ ನಿನ್ನಿಂದಲೇ ಶುರುವಾಗಲಿ. ಇದರಿಂದ ಅವರ ಆಸೆ ಆಕಾಂಕ್ಷೆಗಳನ್ನು ತಕ್ಷಣ ಈಡೇರಿಸುತ್ತೇನೆ ಎಂದು ಸ್ವತಃ ತಿರುಪತಿ ತಿಮ್ಮಪ್ಪನೇ ಹೇಳಿದ್ದಾನೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ತಿರುಪತಿಗೆ ಹೋದಾಗ ತಲೆ ಕೂದಲನ್ನು ಕೊಡುವುದು ಮರೆಯಬೇಡಿ. ಗೊತ್ತಾಯ್ತೇನೋ? ಮತ್ತೇನಪ್ಪ ನಿನ್ನ ಡೌಟು? ನೋ ಡೌಟ್ ಅಮ್ಮ, ಅಮ್ಮ ಹೇಳಿದ್ಮೇಲೆ ಡೌಟೇ ಇರಲ್ಲ.